ಇಂದಾದ್ರೂ ನೂತನ ಸಚಿವರಿಗೆ ಆಗತ್ತಾ ಖಾತೆ ಹಂಚಿಕೆ ಅನ್ನೋ ಪ್ರಶ್ನೆ ಮೂಡಿದೆ. ಕಾರಣ ಏನು? ಸಚಿವ ಸಂಪುಟ ವಿಸ್ತರಣೆ ಆಗಿದೆ, ಈ ತನಕ ನೂತನ ಸಚಿವರಿಗೆ ಖಾತೆ ಹಂಚಿಕೆ ಆಗಿಲ್ಲ. ಬಟ್ ನಾಳೆಯಿಂದ ಅಧಿವೇಶನ ಇದೆ, ಹೀಗಾಗಿ ಇವತ್ತಾದ್ರೂ ಖಾತೆ ಹಂಚಿಕೆ ಆಗತ್ತಾ ಅನ್ನೋ ಪ್ರಶ್ನೆ. ಪ್ರಮಾಣ ವಚನವಾಗಿ ವಾರ ಕಳೆದ್ರೂ ಹಂಚಿಕೆ ಆಗಿಲ್ಲ ಖಾತೆ ರಹಿತವಾಗೇ ಜಿಲ್ಲಾ ಉಸ್ತುವಾರಿಯಾಗಿ ಕೆಲವರು ಕೆಲಸವನ್ನ ಮಾಡ್ತಾ ಇದ್ದಾರೆ. ನಾಳೆ ಅಧಿವೇಶನ ಆರಂಭ, ಖಾತೆ ಹಂಚಿಕೆಯಾಗದೆ ಗೊಂದಲ ಸೃಷ್ಟಿಯಾಗ್ತಾ ಇದೆ. ಇಲಾಖೆ ಯಾವುದು ಅಂತ ಗೊತ್ತಾಗದೆ ಗೊಂದಲಕ್ಕೊಳಗಾಗಿದ್ದಾರೆ ಸಚಿವರು. ಇತ್ತ ಹೈಕಮಾಂಡ್ ಪಟ್ಟಿ ರವಾನೆಯಾಗದೆ ಸಿಎಂ ಡಿಕೆಶಿಗೆ ಮುಜುಗರ ಕೂಡ ಎದುರಾಗಿದೆ. ಪ್ರತಿಪಕ್ಷಗಳಿಂದಲೂ ಕೂಡ ತೀವ್ರ ಟೀಕೆಯನ್ನು ಎದುರಿಸ್ತಾ ಇದ್ದಾರೆ ಡಿಕೆಶಿ. ನೆನ್ನೆ ಹೇಳಿದ್ರಲ್ಲ, 19 ಜನ ಸಚಿವರನ್ನ ಮಾಡ್ಕೊಂಡ್ರಲ್ಲ, 19 ಜನನ ಆಚೆ ಕಳಿಸ್ಬಿಡಿ, ಎಲ್ಲ ಖಾತೆ ನೀವೇ ಉತ್ತರ ಕೊಡ್ತೀರಾ ಅಂದ್ರೆ ಸಚಿವರು ಯಾಕೆ ಅನ್ನೋ ಒಂದು ಮಾತನ್ನ ಆರ್ ಅಶೋಕ್ ಕೇಳಿದ್ರು. ಇಂದಾದ್ರೂ ಖಾತೆ ಹಂಚಿಕೆ ಆಗೋ ಅಂತ ನಿರೀಕ್ಷೆಯಲ್ಲಿ ಸಚಿವರಿದ್ದಾರೆ. ಡಿಕೆ ಶಿವಕುಮಾರ್ ಕೂಡ ಹೈಕಮಾಂಡ್ನಿಂದ ಸಲಹೆ ಸೂಚನೆ ಬರಬಹುದು ಅಂತ ಎದುರು ನೋಡ್ತಾ ಇದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಹರೀಶ್, ವಾರ ಆಯಿತು ಸಚಿವ ಸಂಪುಟ ವಿಸ್ತರಣೆ ಆಗಿ, ಒಂದೇ ಒಂದು ಖಾತೆ ಮಾತ್ರ ಬಾಕಿ ಇದೆ. ಇದು ಒಂದು ಕಡೆ. ಇನ್ನೊಂದು ಕಡೆ ಈ ತನಕ ಖಾತೆ ಹಂಚಿಕೆ ಆಗಿಲ್ಲ. ಮುಂದೇನು? ಮಧುಸೂದನ್, ಬಹಳ ಮುಖ್ಯವಾಗಿರುವಂತದ್ದು, ನಾಳೆಯಿಂದ ಮುಂಗಾರು ಅಧಿವೇಶನ ಕೂಡ ಆರಂಭವಾಗುತ್ತದೆ. ಆದ್ರೆ ಇದುವರೆಗೂ ಕೂಡ ಖಾತೆಗಳ ಹಂಚಿಕೆ ಆಗದೇ ಇರುವಂತಹ ಕಾರಣಕ್ಕಾಗಿ ಸಾಕಷ್ಟು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರು ಇರುಸುಮುರುಸು ಒಳಗಾಗಿದ್ದಾರೆ. 2 ದಿನಗಳ ಹಿಂದಷ್ಟೇ ದೆಹಲಿಗೆ ಕೂಡ ಹೋಗಿ ಬಂದಿದ್ರು. ಖಾತೆಗಳ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆಯನ್ನು ಕೂಡ ನಡೆಸ್ಕೊಂಡು ಬೆಂಗಳೂರಿಗೆ ವಾಪಸ್ಸಾಗಿದ್ದಾರೆ. ಅದು ಇದುವರೆಗೂ ಕೂಡ ಹೈಕಮಾಂಡ್ ನಿಂದ ಖಾತೆಗಳ ಪಟ್ಟಿಯನ್ನ ರವಾನೆ ಆಗದೆ ಇರುವಂತದ್ದು ಒಂದಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಈಗಾಗಲೇ ಬಿಜೆಪಿ ಜೆಡಿಎಸ್ ಇದನ್ನೇ ಅಸ್ತ್ರವನ್ನಾಗಿ ಕೂಡ ಮಾಡ್ಕೊಂಡಿದೆ. ತೀವ್ರ ಟೀಕೆಗಳು ಕೂಡ ಎದುರಾಗ್ತಿದ್ದಾವೆ. ನಾಳೆ ಅಧಿವೇಶನ ಇರುವಂತಹ ಕಾರಣಕ್ಕಾಗಿ ಸಚಿವರು ಖಾತೆ ಇಲ್ಲದೆ ಕೆಲಸವನ್ನ ಮಾಡ್ತಾ ಇದ್ದಾರೆ. ವಾರ ಕಳೆದರೂ ಕೂಡ ಖಾತೆಗಳು ಹಂಚಿಕೆ ಆಗದೇ ಇರುವಂತಹ ವಿಚಾರಕ್ಕೆ ಕಾಂಗ್ರೆಸ್ ಸಾಕಷ್ಟು ಚರ್ಚೆಗಳು ಕೂಡ ಆಗ್ತಾ ಇದೆ. ಒಂದು ಹಂತದಲ್ಲಿ ಹೈಕಮಾಂಡ್ ನಾಯಕರು ಖಾತೆಗಳನ್ನ ಹಂಚಿಕೆ ಮಾಡದೇ ಇರುವಂತ ಕಾರಣಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಅವರು ಇದೀಗ ಇರುಸುಮುರುಸುಗಳನ್ನ ಕಡೆ ಎದುರಿಸುವಂತಾಗಿದೆ. ಹಾಗಾಗಿ ಬಹುತೇಕ ಇವತ್ತು ಖಾತೆಗಳ ಹಂಚಿಕೆ ಆಗ್ಬಹುದು ಅಂತ ವಿಶ್ವಾಸದಲ್ಲಿ ಡಿಕೆ ಶಿವಕುಮಾರ್ ಅವರಿದ್ದಾರೆ. ನಿನ್ನೆ ಇಡೀ ದಿನ ಪಟ್ಟಿ ರವಾನೆ ಆಗ್ಬೋದು ಹೈಕಮಾಂಡ್ ನಿಂದ ಅನ್ನುವಂತ ನಿರೀಕ್ಷೆಯಲ್ಲಿ ಎದುರು ನೋಡ್ತಿದ್ದಂತ ಡಿಕೆ ಶಿವಕುಮಾರ್ ಅವರು ಇವತ್ತೇ ಆಗುತ್ತೆ ಅನ್ನುವಂತ ಮಾತನ್ನ ನಿನ್ನೆ ಪದೇ ಒತ್ತಿ ಹೇಳಿದ್ರು. ಆದ್ರೂ ಪಟ್ಟಿ ರವಾನೆ ಮಾಡದ ಕಾರಣಕ್ಕಾಗಿ ಆ ಘೋಷಣೆ ಆಗಿರಲಿಲ್ಲ. ಇವತ್ತು ಪಟ್ಟಿ ರವಾನೆ ಆಗ್ಬೋದು ಹೈಕಮಾಂಡ್ ನಿಂದ. ಅದು ಬರ್ತಿದ್ದಂತೆ ರಾಜಭವನಕ್ಕೆ ಸಿಎಂ ಕೊಡ್ತಾರೆ ಅಂತ ಹೇಳಲಾಗ್ತದೆ. ಆದ್ರೆ ನಾಳೆ ಅಧಿವೇಶನ ಇರುವಂತ ಕಾರಣಕ್ಕಾಗಿ ಪ್ರಶ್ನೋತ್ತರ ಆಗಿರ್ಬೋದು, ಚುಕ್ಕಿ ಗುರುತಿನ ಪ್ರಶ್ನೆ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಸಚಿವರು ಕೂಡ ತಿಳ್ಕೊಂಡು ಅಲ್ಲಿ ಉತ್ತರವನ್ನು ಕೊಡ್ಬೇಕಾಗತ್ತೆ. ಹಾಗಾಗಿ ನೂತನ ಸಚಿವರು ಕೂಡ ಪೇಚಿಗೆ ಸಿಲುಕಿದ್ದಾರೆ ಅಂತ ಹೇಳ್ತಿದ್ದಾರೆ. ಮಧುಸೂದನ್, ಧನ್ಯವಾದ ಹರೀಶ್ ನಿಮ್ಮ ಮಾಹಿತಿಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.